ಬನ್ನಿ ನೋಡಿ ಮೇಡಮ್ ನೋಡಿ ಸರ್ ಬನ್ನಿ ಟೇಸ್ಟ್ ಮಾಡಿ ಏನ್ ಪ್ರಾಡಕ್ಟ್ ಸರ್ ಟೇಸ್ಟ್ ನೋಡಿದ್ರೆ ಏನ್ ಪ್ರಾಡಕ್ಟ್ ಹೇಳಿ ನೋಡಿ ನೀವು ಕರೆಕ್ಟ್ ಆಗಿ ಹೇಳಿದ್ರೆ ನಿಮ್ಗೆ ಒಂದು ಆಫರ್ ಇದೆ ಟೇಸ್ಟ್ ನೋಡ್ರಿ ಕರೆಕ್ಟ್ ಆಗಿ ಗೆಸ್ ಮಾಡಿದ್ರೆ ಏನು ಅಂತ ಗೆಸ್ ಮಾಡ್ಬೇಕಾ ಸೋತ್ರೆ ಒಂದು ಪ್ರಾಡಕ್ಟ್ ತಗೊಳ್ಬೇಕು ಸರ್ ಇವಾಗ ಹೇಳಿ ನೀವು ಅದು ಹೇಳಿಲ್ಲ ಫಸ್ಟ್ ಇವಾಗ ಹೇಳ್ತಾ ಇದೀನಿ ಅರ್ಧ ಆದ್ಮೇಲೆ ಹೇಳಂಗಿಲ್ಲ ನೀವು ಮೊದ್ಲೇ ಹೇಳ್ಬೇಕು ಕೊಡಿ ಇನ್ನು ಬಾಯಿದೆ ಗೊತ್ತಾಗ್ತಿಲ್ವಲ್ಲ ಸೋತ್ರೆ ಒಂದು ಪ್ರಾಡಕ್ಟ್ ಗೆದ್ರೆ ನಾನು ಫ್ರೀ ಆಗಿ ಕೊಡ್ತೀನಿ ನೀವು ಅದು ಹೇಳಿಲ್ಲ ನೀವು ಫಸ್ಟ್ ಇಲ್ಲ ಡಬ್ಬ ಇನ್ನೊಂದು ಕೊಡ್ತೀನಿ ಅದೇ ಹೇಳಿ ನೋಡಿ ಬೆಂಗಳೂರಲ್ಲಿ ಫುಡ್ ತಿಂದು ಹಳ್ಳಿಗೆ ಊಟನೇ ಮರ್ತೋಗ್ಬಿಟ್ಟಿದೀವಿ ನಾವು ನೋಡಿ ನಮ್ಮನ್ನೇ ಸಿಗಾಕ್ಸ್ಬಿಟ್ರಿ ಇವರು ಅಲ್ಲಮ್ಮ ನಮ್ಮನ್ನೇ ಸಿಗಾಕ್ಸ್ಬಿಟ್ರು ನಾವೇನು ವಿಡಿಯೋ ಮಾಡೋಣ ಅಂತ ಬಂದಿದ್ರೆ ಸ್ಯಾಂಪಲ್ ಕೊಟ್ಟಿದ್ದೀನಿ ಅದೇನು ಅಂತ ಹೇಳಿದ್ರೆ ಪ್ರಾಡಕ್ಟ್ ಫ್ರೀ ಅವ್ರು ತಪ್ಪು ಹೇಳಿದ್ರೆ ಅವ್ರ ಪ್ರಾಡಕ್ಟ್ ಮುಂಚೆ ಪ್ರಾಡಕ್ಟ್ ಬಗ್ಗೆ ಹೇಳಲೇ ಇಲ್ಲ ಅದಕ್ಕೆ ನಿಮ್ಗೆ ಹೇಳಿಲ್ಲ ಗೊತ್ತಾಗ್ತಿಲ್ಲ ನನಗೆ ಇವ್ರು ದುಡ್ಡು ಕೊಟ್ಟು ತಗೊಳ್ತಾರೆ ಎರಡು ಪ್ರಾಡಕ್ಟ್ ಕೊಟ್ಟಿದ್ದೀನಿ ಏನಕ್ಕೆ ಗೊತ್ತಾಗ್ತಿಲ್ಲ ಅಂತ ಗೊತ್ತಾಗುತ್ತೆ ಹೇಳ್ಬಿಟ್ರೆ ಪ್ರಾಡಕ್ಟ್ ಅಲ್ಲಿ ಬಿಸ್ನೆಸ್ ಆಗಲ್ಲ ಆಯ್ತು ತೊಂದ್ರೆ ಇಲ್ಲ ಹಂಗೆ ಇರ್ಲಿ ತಗೊಂಡು ಹೋಗಿ ಅದಕ್ಕೆ ನಾನು ಹೇಳಿದೆ ಇನ್ನೊಂಚೂರು ಹಾಕಿ ಗೊತ್ತಾಗ್ಲಿಲ್ಲ ಸರ್ ಹಾಗೆ ಡಬ್ಬ ಎಲ್ಲ ನಮಸ್ಕಾರ ಸ್ನೇಹಿತರೆ ಈ ನಮ್ಮನ್ನೇ ಹಿಡಿದ್ಬಿಟ್ಟು ಇವರು ಪ್ರಶ್ನೆ ಮಾಡಿದ್ರು ಅದು ತುಂಬಾ ಖುಷಿ ಆಯ್ತು ಬನ್ನಿ ಅಪ್ಪ ಎಲ್ಲ ಕೇಳೋಣ ಏನ್ ಪ್ರಾಡಕ್ಟ್ ಎಷ್ಟು ಯೂಸ್ಫುಲ್ ಇದೆ ಸೊ ಈಗಿನ ಜನರೇಷನ್ ಅಲ್ಲಿ ಫುಡ್ ತುಂಬಾ ನಾವು ಕನ್ಸರ್ನ್ ಮಾಡಬೇಕಾಗಿದೆ ಅದರಲ್ಲೂ ಫುಡ್ ಬಗ್ಗೆ ಏನೋ ಒಂದು ವಿಶೇಷವಾದ ವಿಚಾರ ತಿಳಿಸಕ್ ಹೊರಟಿದ್ದಾರೆ ಬನ್ನಿ ಕೇಳೋಣ ಅವ್ರನ್ನ ಸರ್ ನಮಸ್ಕಾರ ಸರ್ ಸರ್ ನಮಸ್ತೆ ತಮ್ಮ ಹೆಸರು ಸರ್ ರಂಜಿತ್ ಅಂತ ಸರ್ ಏನ್ ಪ್ರಾಡಕ್ಟ್ ಕೊಡ್ತಾ ಇದೀರಾ ಸರ್ ನೀವು ಜನರಿಗೆ ಸರ್ ಏನಂದ್ರೆ ಇವತ್ತಿನ ದಿನ ಜನ ಹೇಗಾಗಿದ್ದಾರೆ ಅಂದ್ರೆ ಒಳ್ಳೆ ಕ್ವಾಲಿಟಿ ಫುಡ್ಗಿಂತ ಒಳ್ಳೆ ಕ್ವಾಲಿಟಿ ಡಾಕ್ಟರ್ನ ಇಷ್ಟಪಡ್ತಾರೆ ಹೌದು ಊಟ ತಗೊಳ್ಳುವಾಗ ಪದಾರ್ಥ ಖರೀದಿ ಮಾಡುವಾಗ 10 ರೂಪಾಯಿ ಕಮ್ಮಿ ಕೇಳ್ತಾರೆ ಆದ್ರೆ ಹುಷಾರ್ ತಪ್ಪದಾಗ ಒಳ್ಳೆ ಡಾಕ್ಟರ್ ಹತ್ರ ಹೋಗ್ಬೇಕು ಅಂತ ಯೋಚನೆ ಮಾಡ್ತಾರೆ ಸೊ ಅಂತ ಒಂದು ಕಾಲದಲ್ಲಿ ನಾವೇನ್ ಮಾಡ್ತಾ ಇದೀವಿ ತುಂಬಾ ಹಳೆ ಪ್ರಾಚೀನವಾದಂತಹ ಪದ್ಧತಿನಲ್ಲಿ ಏನೇನು ಆಹಾರಗಳನ್ನಿತ್ತು ಅದನ್ನ ಯಾವುದೇ ತರ ಪ್ರಿಸರ್ವೇಟಿವ್ಸ್ ಫುಡ್ ಕಲರ್ಸ್ ಯಾವುದೂ ಇಲ್ಲದೆ ಮನೆಯಲ್ಲಿ ಹೇಗೆ ನೀವು ಪ್ರಾಡಕ್ಟ್ ನ ಮಾಡ್ತೀರಾ ಆ ತರ ನಾವು ಪ್ರಾಡಕ್ಟ್ ನ ಮಾಡಿ ಸ್ಟಾರ್ಟ್ ಮಾಡಿದೀವಿ ಅದ್ರ ಹೆಸರೇ ಧೀ ಮಸಾಲ ಅಂತ ಸೊ ಧೀ ಅಂತ ಅಂದ್ರೆ ಸಂಸ್ಕೃತದ ಶಬ್ದ ಶಕ್ತಿ ಅಂತ ಪಾಸಿಟಿವ್ ಎನರ್ಜಿ ಅಂತ ಸೊ ನಮ್ಮ ಒಂದು ಪದಾರ್ಥನ ತಗೊಂಡವ್ರಿಗೆ ಬಾಡಿ ದೇಹದ ಒಳಗಡೆ ಒಂದು ಪಾಸಿಟಿವ್ ಎನರ್ಜಿ ಸಿಗ್ಲಿ ಅನ್ನೋದ ಉದ್ದೇಶದಿಂದ ಸ್ಟಾರ್ಟ್ ಮಾಡಿರುತ್ತೆ ಧೀ ಮಸಾಲ ಸೊ ನಮ್ಮಲ್ಲಿ ವಿಶೇಷತೆ ಏನು ಅಂದ್ರೆ ಚಟ್ನಿ ಪುಡಿಗಳು ಪುಳಿಯೋಗರೆ ಮತ್ತೆ ಮಸಾಲ ಪುಡಿಗಳು ಸೊ ಚಟ್ನಿ ಪುಡಿನಲ್ಲಿ ನಮ್ಮಲ್ಲಿ ತುಂಬಾ ವಿಶೇಷತೆ ಒಂದು ಕರ್ಬೇವು ಸೊಪ್ಪಿನಲ್ಲಿದೆ ಸೊ ತೋರಿಸಿ ಸರ್ ಈ ತರ ಕರ್ಬೇವು ಸೊಪ್ಪಿನ ಚಟ್ನಿ ಪುಡಿ ಇವತ್ತಿನ ದಿನ ಪ್ರತಿಯೊಬ್ಬರು ಒಂದು ಹೆಲ್ತ್ ಸಪ್ಲಿಮೆಂಟ್ ತಗೊಂತಾರೆ ನನ್ನ ದೇಹದಲ್ಲಿ ಇದು ಕಮ್ಮಿ ಆಗಿದೆ ವಿಟಮಿನ್ಸ್ ಕಮ್ಮಿ ಆಗಿದೆ ಅಥವಾ ಮಿನರಲ್ಸ್ ಕಮ್ಮಿ ಆಗಿದೆ ಪೌಷ್ಟಿಕಾಂಶ ಕಮ್ಮಿ ಇದೆ ಏನಾದ್ರೂ ಒಂದು ಹೇಳಿ ತಗೊಳ್ತಾರೆ ಅದೆಲ್ಲದಕ್ಕೂ ಒಂದೇ ಒಂದು ಸೊಲ್ಯೂಷನ್ ಅಂದ್ರೆ ನುಗ್ಗೆ ಸೊಪ್ಪು ಅಂದ್ರೆ ನಮ್ಮ ದೇಹಕ್ಕೆ ನುಗ್ಗೆ ಸೊಪ್ಪು ತಿಂದಾಗ ಸಿಗ್ತಕ್ಕಂಥ ನ್ಯೂಟ್ರಿಯೆಂಟ್ಸ್ ಬೇರೆ ಯಾವ ಫುಡ್ ತಿಂದಾಗೂ ಸಿಗಲ್ಲ ಅದಕ್ಕೆ ಇದನ್ನ ಸೂಪರ್ ಫುಡ್ ಅಂತ ಕರೀತಾರೆ ಸೊ ನಾವೇನ್ ಮಾಡಿದ್ವಿ ಈ ನುಗ್ಗೆ ಸೊಪ್ಪಿನಲ್ಲಿ ಒಟ್ಟು ಚಟ್ನಿ ಪುಡಿ ಮಾಡಿದೀವಿ ನುಗ್ಗೆ ಸೊಪ್ಪಿನಲ್ಲಿ ಸೂಪ್ ಮಾಡಿದೀವಿ ಮತ್ತೆ ಬರೀ ನುಗ್ಗೆ ಸೊಪ್ಪಿನ ಪುಡಿ ಕೂಡ ಮಾಡಿದೀವಿ ಸೊ ಇದು ಬರೀ ನುಗ್ಗೆ ಸೊಪ್ಪಿನ ಪೌಡರು ಇದನ್ನ ಬಿಸಿ ನೀರಿಗೆ ಹಾಕಿ ತಗೊಳ್ಬೋದು ಇದು ಚಟ್ನಿ ಪುಡಿ ಇದು ಬಿಸಿ ಅನ್ನಕ್ಕೆ ತುಪ್ಪ ಹಾಕೊಂಡು ತಗೊಳ್ಬೋದು ಸೂಪ್ ಮಾಡಿದೀವಿ ಇವತ್ತಿನ ದಿನ ಯಂಗ್ಸ್ಟರ್ಸ್ಗೆಲ್ಲ ಸೂಪ್ ಅಂದ್ರೆ ಕ್ರೇಜು ಸೊ ಟೊಮೆಟೊ ಸೂಪು ಮತ್ತೆ ಸುಮಾರು ಸೂಪ್ಗಳಿದೆ ಎಲ್ಲರೂ ಸೂಪ್ ಪ್ರಿಯರಿಗೆ ನಂದೊಂದು ಸಜೆಷನ್ ಏನು ಅಂದ್ರೆ ನೀವು ಸೂಪ್ ಪ್ಯಾಕೆಟ್ ತಂದ್ಮೇಲೆ ಅದ್ರ ಹಿಂದ್ಗಡೆ ಇರೋ ಇಂಗ್ರೀಡಿಯೆಂಟ್ಸ್ನ ಓದಿ ಅದು ನಿಮ್ಮ ದೇಹಕ್ಕೆ ಅವಶ್ಯಕತೆನ ನೋಡಿ ಖಂಡಿತ ನೀವು ಯಾರು ಸೂಪ್ ಕುಡಿಯೋದಿಲ್ಲ ಅಷ್ಟಿರುತ್ತೆ ಸೊ ಹಾಗಾಗಿ ನಾವು ನುಗ್ಗೆ ಸೊಪ್ಪಿನಲ್ಲಿ ಸೂಪ್ ಮಾಡಿದೀವಿ ಸೊ ಚಟ್ನಿ ಪುಡಿ ಬಗ್ಗೆ ಎಲ್ಲ ಒಂದು ಕರಿಬೇವು ಒಂದು ನುಗ್ಗೆ ಸೊಪ್ಪು ಮತ್ತೊಂದು ಅಕ್ಸೆ ಬೀಜ ಸೊ ಎಷ್ಟೋ ಜನಕ್ಕೆ ಅಕ್ಸೆ ಬೀಜ ಹೆಸರೇ ಮರ್ತೋಗ್ಬಿಟ್ಟಿದ್ದಾರೆ ಅಕ್ಸೆ ಬೀಜನೇ ಮರ್ತೋಗಿದೆ ಗೊತ್ತಿಲ್ಲ ಅಕ್ಸೆ ಬೀಜ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ ಮರ್ತೋಗ್ಬಿಟ್ಟಿದ್ದಾರೆ ಸೊ ಹಾಗಾಗಿ ನಾವು ಆ ಪ್ರಾಚೀನ ಕಾಲದಲ್ಲಿ ಜನ ಏನು ಉಪಯೋಗಿಸ್ತಾ ಇದ್ರು ಇದು 3 ಸೂಪರ್ ಫುಡ್ಗಳು ಸೊ ಅಕ್ಸೆ ಬೀಜ ಎಸ್ಪೆಷಲಿ ವೆಜಿಟೇರಿಯನ್ಸ್ ತಿನ್ನೋರ್ಗೆ ಒಮೆಗಾ ಫ್ಯಾಟಿ ಆಸಿಡ್ಸ್ ತುಂಬಾ ಕಮ್ಮಿ ಇರುತ್ತೆ ಸೊ ವೆಜ್ ಅಲ್ಲಿ ಈ ಅಕ್ಸೆ ಬೀಜದಲ್ಲಿ ಮಾತ್ರ ಸಿಗುತ್ತೆ ಸೊ ಇದನ್ನ ನಾವು ರುಚಿಕರವಾಗಿ ದಿನ ಯೂಸ್ ಮಾಡೋದಕ್ಕೆ ಯಾವ ತರ ಬೇಕೋ ಆ ತರ ನಾವು ಇದನ್ನೊಂದು ಚಟ್ನಿ ಪುಡಿ ತರ ಮಾಡಿ ಇದನ್ನ ಜನರಿಗೆ ಕೊಡ್ತಾ ಇದೀವಿ ಸೊ ನಮ್ಮಲ್ಲಿ ಯಾವುದೇ ತರ ಆಸ್ ಅ ಪ್ರಿಸರ್ವೇಟಿವ್ಸ್ ಫುಡ್ ಕಲರ್ಸ್ ಏನೂ ಇಲ್ಲ ನಿಮ್ಗೆ ಹೇಳಿದೆ
ಸೊ ಇದು 3 ಹೆಲ್ತಿ ಚಟ್ನಿ ಪುಡಿಗಳು. ಇದು 3 ಬಿಟ್ಟ ಮೇಲೆ ನಮ್ಮಲ್ಲಿ ಮಸಾಲೆ ದೋಸೆ, ಮನೆಯಲ್ಲೇ ಮಸಾಲೆ ದೋಸೆ ಮಾಡ್ಕೊಳ್ಳಿಕ್ಕೆ ಬೆಳ್ಳುಳ್ಳಿ ಚಟ್ನಿ ಪುಡಿ ಇದೆ. ಸೊ ದೋಸೆ ಮಾಡಿಕೊಂಡು ಈ ಪುಡಿನ ಮೇಲೆ ನೀವು ಉದುರಿಸಿದ್ರೆ ಸೇಮ್ ನಿಮಗೆ ಮಸಾಲೆ ದೋಸೆ ಫ್ಲೇವರ್ ಬರುತ್ತೆ. ಇವತ್ತಿನ ದಿನ ಟ್ರೆಂಡ್ ಆಗಿದೆ ಇಡ್ಲಿ ಪುಡಿ ಅಂತ. ಸೊ ಇಡ್ಲಿ ಮೇಲೆ ಪುಡಿ. ಸೊ ನೀವು ಮನೆಯಲ್ಲೇ ಇಡ್ಲಿ ಮಾಡಿಕೊಂಡು ಈ ಪುಡಿ ತೊಗೊಂಡು ನೀವು ಇಡ್ಲಿ ಪುಡಿ ಮಾಡ್ಕೊಳ್ಬೋದು. ಚಪಾತಿ ರೊಟ್ಟಿ ಅನ್ನೋದೇನಾದ್ರು ನೀವು ಮನೆಯಲ್ಲಿ ಜಾಸ್ತಿ ಮಾಡ್ತೀನಿ ಅಂದರೆ ಅದಕ್ಕೊಂದು ಮತ್ತೆ ಪಲ್ಯ ಏನಾದ್ರು ಮಾಡೋ ಬದಲು ಪೀನಟ್ ಚಟ್ನಿ ಪುಡಿ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಮೊಸರು ಹಾಕೊಂಡು ತಿಂದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಇದಿಷ್ಟು ರೆಡಿ ಟು ಈಟು. ಈ ರೆಡಿ ಟು ಈಟ್ ಅಲ್ಲಿ ಕೂಡ ಯಾವುದೇ ಥರ ಪ್ರಿಸರ್ವೇಟಿವ್ಸ್ ಇರೋದಿಲ್ಲ. ಅದಾದಮೇಲೆ ಪುಳಿಯೋಗರೆ ಪೌಡ್ರು ನಮ್ಮ ಒಂದು ಸ್ಪೆಷಾಲಿಟಿ ಏನು ಅಂದರೆ, ಈಗ ಪ್ರತಿಯೊಬ್ಬರಿಗೂ ದೇವಸ್ಥಾನದ ಪ್ರಸಾದ ತುಂಬ ಇಷ್ಟ ಇರುತ್ತೆ. ಸೊ ಎಷ್ಟೋ ಜನ ದೇವಸ್ಥಾನ ಪ್ರಸಾದಕ್ಕೋಸ್ಕರನೂ ಹೋಗ್ತಾರೆ ಅನ್ನೋದ್ರಲ್ಲಿ ತಪ್ಪಿಲ್ಲ. ಸೊ ಪ್ರತಿದಿನ ಮನೆಯಲ್ಲೇ ಹೇಗೆ ಮಾಡ್ಬೋದು ಪ್ರಸಾದ ಥರ ಪುಳಿಯೋಗರೆ ಅಂತ ನಾವು ಪುಳಿಯೋಗರೆ ಪೌಡರ್ನ ರೆಡಿ ಮಾಡಿದ್ದೀವಿ. ಇದು ಜಸ್ಟ್ ಎಣ್ಣೆ ಬಿಸಿ ಮಾಡಿ ಈ ಪುಡಿ ಹಾಕಿ ಅನ್ನ ಕಲಿಸಿದ್ರೆ ಸಾಕು, ದೇವಸ್ಥಾನದ ಪ್ರಸಾದ ದಿನ ಮನೆಯ ಅಡುಗೆ ಮನೇಲಿ ಇರುತ್ತೆ. ಸೊ ಇದರಲ್ಲಿ ಕೂಡ ನಾವು ಕಾನ್ಸಂಟ್ರೇಟೆಡ್ ಟ್ಯಾಮರಿನ್ ಯೂಸ್ ಮಾಡಿಲ್ಲ, ಆ್ಯಕ್ಚುಯಲ್ ಟ್ಯಾಮರಿನ್ ಯೂಸ್ ಮಾಡಿದ್ದೀವಿ. ಸೊ ಅದಾದಮೇಲೆ ನಮ್ಮಲ್ಲಿ ಮಸಾಲ ಪುಡಿಗಳಿದೆ, ಸಾಂಬಾರಿದೆ, ರಸಮ್ ಇದೆ, ಬಿಸಿಬೇಳೆ ಬಾತು, ಇದಿಷ್ಟು ಪದಾರ್ಥಗಳಿದೆ. ಅದಾದಮೇಲೆ ಹೆಲ್ತ್ ಬೆನಿಫಿಟ್ಸ್ಗೋಸ್ಕರ ಇವತ್ತಿನ ದಿನ ನಮ್ಮಲ್ಲಿ ಏನಾಗಿದೆ, ಒಂದು ಮಗು ಒಂದು 6 ತಿಂಗಳಾದಮೇಲೆ ಸೆಮಿ ಸಾಲಿಡ್ ಫುಡ್ ಅಂತ ಸ್ಟಾರ್ಟ್ ಮಾಡ್ತಾರೆ. ಅಂದರೆ ಗಟ್ಟಿ ಪದಾರ್ಥ ತಿನ್ಲಿಕ್ಕೆ ಶುರು ಮಾಡ್ತಾರೆ ಒಂದು 6 ತಿಂಗಳಿಂದ 8 ತಿಂಗಳಿಂದ. ಆವಾಗಲೇ ಪ್ರಿಸರ್ವೇಟಿವ್ಸು ಮತ್ತು ಹೈ ಶುಗರ್ ಕಂಟೆಂಟ್ ಇರ್ತಕ್ಕಂಥ ಪದಾರ್ಥನ ಕೊಡಲಿಕ್ಕೆ ಇವತ್ತಿನ ದಿನ ಶುರು ಮಾಡಿದ್ದಾರೆ. ಅದೇ ಪ್ರಾಚೀನ ಕಾಲದಲ್ಲಿ ಏನಿತ್ತು, ಬರೀ ರಾಗಿ ಬೇಯಿಸ್ತಿತ್ತು. ಏನಕ್ಕೆ? ಮಕ್ಕಳಿಗೆ ಬೆಳೆಯುವಾಗ ಬೋನ್ನಲ್ಲಿ ಕ್ಯಾಲ್ಸಿಯಂ ಅವಶ್ಯಕತೆ ಇರುತ್ತೆ. ಆ ಕ್ಯಾಲ್ಸಿಯಂ ಎಲ್ಲ ಜಾಸ್ತಿ ರಾಗಿನಲ್ಲಿ ಸಿಗುತ್ತೆ. ಸೊ ಹಾಗಾಗಿ ನಾವು ರಾಗಿನಲ್ಲಿ 2 ಥರ ಪ್ರಾಡಕ್ಟ್ ಮಾಡಿದ್ದೀವಿ. ಇಲ್ಲಿ ಒಂದನ್ನು ತೋರಿಸ್ತಾ ಇದ್ದೀನಿ, ರಾಗಿ ಮಿಲೆಟ್ ಮಿಕ್ಸ್ ಅಂತ ಒಂದು. ಇದು 1 ವರ್ಷ ಮೇಲ್ಪಟ್ಟು ಪ್ರತಿಯೊಬ್ಬರು ಯೂಸ್ ಮಾಡ್ಬೋದು. ಇನ್ನೊಂದು ರಾಗಿ ಸರಿ ಅಂತ. ರಾಗಿ ಸರಿ ಬಂದು 6 ತಿಂಗಳಿಂದ 1 ವರ್ಷದ ಮಕ್ಕಳವರೆಗೂ ಯೂಸ್ ಮಾಡ್ಬೋದು. ಅದರಲ್ಲಿ ಬರೀ ಮೊಳಕೆ ಕಟ್ಟಿದ ರಾಗಿ ಮತ್ತು ಡ್ರೈ ಫ್ರೂಟ್ಸ್ ಇರುತ್ತೆ. ಇದರಲ್ಲಿ ಮೊಳಕೆ ಕಟ್ಟಿದ ರಾಗಿ, ಗೋಧಿ, ಕೆಂಪಕ್ಕಿ, 5 ಥರ ಸಿರಿಧಾನ್ಯ, 3 ಥರ ಡ್ರೈ ಫ್ರೂಟ್ಸ್ ಹಾಕಿರ್ತೀವಿ. ಇದರಲ್ಲಿ ಯಾವುದೇ ಥರ ಶುಗರ್ ಆಗಲಿ ಜಾಗರಿ ಆಗಲಿ ಇರೋದಿಲ್ಲ. ಅದಕ್ಕೋಸ್ಕರ ನಾವು ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡಿರ್ತೀವಿ. ಇದನ್ನ ಬೆಳಗ್ಗೆ ಎದ್ದು ಹಾಲು ಕುಡಿಯೋ ಮಕ್ಕಳಾಗಲಿ 1 ವರ್ಷ ಮೇಲ್ಪಟ್ಟು ಪ್ರತಿಯೊಬ್ಬರೂ ಯೂಸ್ ಮಾಡ್ಬೋದು. ಹಾಲಿಗೆ 1 ಚಮಚ ಹಾಕಿ ಚೆನ್ನಾಗಿ ಕಲಿಸ್ಬಿಟ್ಟು ಕುಡಿಬೋದು, ತುಂಬ ಚೆನ್ನಾಗಿರುತ್ತೆ. ನೀರಲ್ಲಿ ಹಾಕಿ ಗಂಜಿ ಥರ ಮಾಡ್ಬೋದು, ಚೆನ್ನಾಗಿರುತ್ತೆ. ಕೆಲವರು ಶುಗರ್ ಪೇಷಂಟ್ಸ್ ಏನು ಮಾಡ್ತಾರೆ, ಇದಕ್ಕೆ ಮಜ್ಜಿಗೆಗೆ ಹಾಕೊಂಡು ಉಪ್ಪು ಹಾಕೊಂಡು ಕೂಡ ತಗೊಳ್ತಾರೆ. ಸೊ ನಮ್ಮ ಒಂದು ಪ್ರಾಚೀನ ಪದ್ಧತಿಯಲ್ಲಿ ಏನೇನು ಆಹಾರಗಳಿತ್ತು ಅದನ್ನ ನಾವು ಪ್ರಿಸರ್ವೇಟಿವ್ಸ್ ರಹಿತವಾಗಿ ಅಟ್ಲೀಸ್ಟ್ ಒಂದು 6 ತಿಂಗಳಿಂದ 8 ತಿಂಗಳವರೆಗೂ ನಾವು ಇಡ್ತಕ್ಕಂಥ ಪದಾರ್ಥಗಳನ್ನ ನಾವು ಇಲ್ಲಿ ಮಾಡ್ತಾ ಬಂದಿದ್ದೀವಿ ಸರ್. ನಾವು ಶುರು ಮಾಡಿ ಒಂದು 3 ವರ್ಷ ಆಯಿತು. 3 ವರ್ಷದಲ್ಲಿ 12,000 ಕಸ್ಟಮರ್ಸ್ ಇದ್ದಾರೆ. ಮ್ಯಾನುಫ್ಯಾಕ್ಚರ್ ಆಗಿದ್ದರಿಂದ ಡೈರೆಕ್ಟಾಗಿ ಅವ್ರ ಮನೆ ಬಾಗಿಲಿಗೆ ಎಂಟೈರ್ ಬೆಂಗಳೂರು ಫ್ರೀ ಡೆಲಿವರಿ ಇದೆ. ಸೊ ನೀವು ಡೈಲಿ ಬಳಸ್ತಾ ಇದ್ದೀರಾ ಇದನ್ನ? ಪ್ರತಿಯೊಂದನ್ನು ನಮ್ಮ ಮನೆಯಲ್ಲಿ ಬಳಸಿ, ನಮ್ಮ ತಾಯಿಯವ್ರದ್ದು ರೆಸಿಪಿ ಇದು. ಅವ್ರು ಶುರು ಮಾಡಿ ನಮ್ಮ ಬ್ರದರ್ ಅವ್ರು ಇದನ್ನ ನೇತೃತ್ವದ ನೋಡಿಕೊಂಡು ಎಲ್ಲ ಫ್ಯಾಮಿಲಿಯಾಗಿ ನಾವು ಇದನ್ನ ಮಾಡ್ತಾ ಇದ್ದೀವಿ. ಆನ್ಲೈನ್ ಸಿಗುತ್ತಾ ಸರ್? ಖಂಡಿತ ಸರ್. themasala.in ಅಂತ ವೆಬ್ಸೈಟಲ್ಲಿ ಸಿಗುತ್ತೆ. ಮತ್ತೆ ನಮ್ಮದು ಕಸ್ಟಮರ್ ಸಪೋರ್ಟ್ ನಂಬರ್ ಕೂಡ ಇದೆ, 9880299098 ಈ ನಂಬರ್ ಇದೆ. ಕಾಲ್ ಮಾಡಿಬಿಟ್ಟು ಪ್ರಾಡಕ್ಟ್ ಬಗ್ಗೆ ತಿಳ್ಕೊಂಡು ನೀವು ಆರ್ಡರ್ ಕೂಡ ಮಾಡ್ಬೋದು. ಬೆಂಗಳೂರಲ್ಲಿ 600 ರೂಪಾಯಿಗಿಂತ ಮೇಲ್ಪಟ್ಟಿದ್ರೆ ಫ್ರೀ ಹೋಮ್ ಡೆಲಿವರಿ ಇರುತ್ತೆ. ಅಕಸ್ಮಾತ್ ಬೇರೆ ನಮ್ಮದು ಹೊರ ರಾಜ್ಯಗಳಿಗೆ, ಹೊರ ದೇಶಗಳು ಕೂಡ ಹೋಗುತ್ತೆ. ಸೊ ಅದೇನು ಡೆಲಿವರಿ ಚಾರ್ಜಸ್ ಇರೋ ಅಥವಾ ಅದನ್ನ ಮಾತ್ರ ಕಲೆಕ್ಟ್ ಮಾಡ್ತೀವಿ. ಔಟ್ಲೆಟ್ ಬೆಂಗಳೂರಲ್ಲೇ ಇದೆಯಾ? ಬ್ಯಾಂಗ್ಳೂರು ರಾಜರಾಜೇಶ್ವರಿ ನಗರದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಅಲ್ಲೇ ಇದೆ, ಸೇಲ್ಸ್ ಯೂನಿಟ್ ಕೂಡ ಅಲ್ಲೇ. ಅಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಬಂದ್ರೆ ಏನಾದ್ರು ಡಿಸ್ಕೌಂಟ್ ಸಿಗುತ್ತಾ ಪ್ರಾಡಕ್ಟ್ಸ್? ನಾವು ಡಿಸ್ಕೌಂಟ್ ಕೊಟ್ಟು ಸೇಲ್ ಮಾಡೋ ಪ್ರಾಡಕ್ಟ್ ಅಲ್ವೇ ಅಲ್ಲ. ಏನಕ್ಕೆ ಅಂತಂದ್ರೆ ಬಹಳ ಜನ ಡಿಸ್ಕೌಂಟ್ ನಾವು ಇತ್ತೀಚಿನ ದಿನಗಳಲ್ಲಿ ಡಿಸ್ಕೌಂಟ್ ಕೇಳ್ತಾರೆ. ಹೌದು. ಸೊ ಗುಡ್ ಪ್ರಾಡಕ್ಟ್ ನ ಡಿಸ್ಕೌಂಟ್ ಕೇಳೋದು, ಬೇಡದ ಪ್ರಾಡಕ್ಟ್ ಡಿಸ್ಕೌಂಟ್ ಕೇಳೋದಿಲ್ಲ ಎಲ್ಲೂ ಕೂಡ ನಾನು ಗಮನಿಸಿದ್ದೀನಿ. ಹೌದು. ಬೇಡದ ಪ್ರಾಡಕ್ಟ್ ಗೆ 100 ರೂಪಾಯಿ ಹಾಕ್ಬಿಟ್ಟು 80 ರೂಪಾಯಿ 10% ಡಿಸ್ಕೌಂಟ್ ಅಂತ ಕೊಡ್ತಾರೆ. ಅದು ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ 50 ರೂಪೀಸ್ ಇರುತ್ತೆ. ಹೌದು. ಸೊ ನಮ್ಮಲ್ಲಿ ಆ ತರ ಮಾಹಿತಿ ಕೊಡಬೇಕು ನಾವು. ಹೌದು. ಸೊ ನಮ್ಮಲ್ಲಿ ಯಾವುದೇ ತರ ಪ್ರೈಸ್ ನ ಜಾಸ್ತಿ ಮಾಡಿ ಕಮ್ಮಿ ತೋರಿಸ್ಬೇಕು ಡಿಸ್ಕೌಂಟ್ ಅಂತ ಆ ಥರದ್ದಿಲ್ಲ. ನಮ್ಮಲ್ಲಿ ಏನು ಆ್ಯಕ್ಚುಯಲ್ ಪ್ರೈಸ್ ಇದೆ ಆ ಪ್ರೈಸಿಗೆ ಮಾತ್ರ ನಾವು ಕೊಡ್ತಾ ಇದ್ದೀವಿ. ಸೊ ನಾವು ಎಕ್ಸಿಬಿಷನ್ಸಲ್ಲಿ ಇರ್ತೀವಿ, ಎಲ್ಲೂ ನಾವು ಡಿಸ್ಕೌಂಟ್ ಕೊಟ್ಟು ಮಾಡ್ತಾ ಇಲ್ಲ. ಯಾಕಂದರೆ ಡಿಸ್ಕೌಂಟ್ ಕೊಟ್ಟು ಮಾಡುವಂಥ ಪದಾರ್ಥ ಇದಲ್ಲ, ಆರೋಗ್ಯಕರ ಪದಾರ್ಥ. ಜನರಿಗೆ ಇದ್ರದ್ದು ಸ್ಯಾಂಪಲ್ ಕೊಡ್ತೀವಿ, ಅವ್ರಿಗೆ ಗೊತ್ತಾಗುತ್ತೆ ಓಕೆ ಇದು ಕ್ವಾಲಿಟಿ ಇದೆ, ಮನೆಯಲ್ಲಿ ಮಾಡಿರೋ ಥರನೇ ಇದೆ. ಹಾಗಾಗಿ ಜನ ಇದನ್ನು ಖರೀದಿಸ್ತಾರೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್.